ನಮಸ್ಕಾರ. ನನ್ನ ಹೆಸರು ರಾಜ್ಕುಮಾರ್ ಪಾಟೀಲ್ ಅಂತ, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ತಾರ್ಫೈಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶಾಲೆಗೆ ಹಂಪಿ ಫೌಂಡೇಶನ್ದವರು ವಿಶೇಷವಾಗಿ ಭೇಟಿಯನ್ನು ಕೊಟ್ಟು ಮಕ್ಕಳಲ್ಲಿ ಕೆಲವೊಂದು ವ್ಯಕ್ತಿತ್ವ ವಿಕಸನದ ಕುರಿತು, ಓದುವಿನ ಕುರಿತು ಮತ್ತು ಜೀವನದಲ್ಲಿ ಬದಲಾವಣೆಯ ಕುರಿತು ಕೆಲವೊಂದು ಫ್ರೇಮ್ ವರ್ಕನ್ನು ಸಿದ್ಧಪಡಿಸಿಕೊಂಡು ಮಕ್ಕಳಿಗೆ ಅವೇರ್ನೆಸ್ ನೀಡಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿರುವಂತಹ ಕಾರ್ಯನಿರ್ವಹಿಸಿದ್ದಾರೆ. ಸೊ ಅವರು ಒಂದು 4 ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಮಕ್ಕಳ ಜೊತೆ ಚರ್ಚೆ ಮಾಡಿದ ತರಗತಿಯನ್ನು ನಾನೂ ಕೂಡ ಗಮನಿಸಿದ್ದೆ. ಆ ತರಗತಿಯಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬಿಡಬೇಕು ಮತ್ತು ವೇಸ್ಟ್ ಮಾಡ್ತಕ್ಕಂಥ ಟೈಮನ್ನು ನಾವು ತೆಗೆದು ಹಾಕಬೇಕು ಮತ್ತು ನೆಗೆಟಿವ್ ಥಾಟ್ಸ್ಗಳನ್ನು ನಾವು ಬಿಟ್ಬಿಡಬೇಕು ಮತ್ತು ಜೊತೆಗೆ ಮೊಬೈಲ್ಗಳನ್ನು ಮತ್ತು ಟಿ ವಿ ಇನ್ನಿತರವಾಗಿರ್ತಕ್ಕಂಥ ದುಶ್ಚಟಗಳಿಂದ ನಾವು ದೂರ ಆಗಬೇಕು ಅನ್ನುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಹೇಳಿರ್ತಕ್ಕಂಥದ್ದು. ಮತ್ತು ಇನ್ನೂ ಬಹಳ ಅವಶ್ಯಕವಾಗಿ ವಿದ್ಯಾರ್ಥಿಗಳು ಅಡಾಪ್ಟ್ ಮಾಡ್ಕೋಬೇಕಾಗಿರುವಂಥ ಅಂಶಗಳ ಕುರಿತು ಭಾಳ ಅದ್ಭುತವಾಗಿ ಮಾತುಗಳನ್ನು ಹೇಳಿದ್ರು. ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತಂದಾಗ ನಾವು ರೀಡಿಂಗ್ ಟೈಮನ್ನು ಹೇಗೆ ಅಡಾಪ್ಟ್ ಮಾಡ್ಕೋಬೇಕು, ಸ್ಟಡಿ ಹೇಗೆ ಟೈಮ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನುವಂಥ ಅಂಶದ ಮೇಲೆ ಬಹಳ ವಿದ್ಯಾರ್ಥಿಗಳಿಗೆ ಮಾರ್ಮಿಕವಾಗಿ ಮತ್ತು ಸೂಕ್ತವಾಗಿ ವಿದ್ಯಾರ್ಥಿಗಳ ಮಟ್ಟಕ್ಕೆ ಒಳ್ಳೆಯ ರೀತಿಯಿಂದ ಅವೇರ್ನೆಸ್ಸನ್ನು ಮೂಡಿಸಿರ್ತಕ್ಕಂಥದ್ದು. ಮತ್ತು ಯಾವನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕು, ಬಿಟ್ಬಿಡಬೇಕು, ಅದನ್ನು ತ್ಯಜಿಸಬೇಕು ಅಂತಕ್ಕಂಥ ವಿಷಯದ ಕುರಿತು ಮಾತನಾಡಿದಾಗ ಮನುಷ್ಯನು ನಿಜವಾಗಿ ಒಬ್ಬ ಮನುಷ್ಯನು ಮಲಗಬೇಕಾದ್ರೆ 6 ರಿಂದ 7 ಗಂಟೆ ಮಲಗಬೇಕು. ಅಂತಹ ಹೆಚ್ಚು ಮಲಗುವಂಥ ವಿದ್ಯಾರ್ಥಿಗಳಿಗೆ 6 ರಿಂದ 7 ಗಂಟೆ ಮಲಗಬೇಕು ಆರೋಗ್ಯವಂತ ಮನುಷ್ಯ ಅನ್ನುವಂಥ ಕಾನ್ಸೆಪ್ಟನ್ನು ಹೇಳಿದ್ರು. ಜೊತೆಗೆ ಟೈಮನ್ನು ಮೇಂಟೈನ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ನಮ್ಮ ಓದಿನ ಕಡೆಗೆ ಗಮನವನ್ನು ಕೊಡಬೇಕು ಮತ್ತು ಅನೇಕ ನಮ್ಮ ಸುತ್ತಮುತ್ತ ನಡೆಯುವಂತಹ ಕೆಲವೊಂದು ಹಬ್ಬ ಹರಿದಿನಗಳು ಮತ್ತು ಕೆಲವೊಂದು ಜಾತ್ರೆಗಳು ಅವುಗಳನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾಳ ಚೆನ್ನಾಗಿ ಮಾತನಾಡಿದರು. ಆಮೇಲೆ ಇನ್ನೂ ಕೆಲವೊಂದು ಎಜುಕೇಷನ್ ಬಗ್ಗೆ ಭಾಳ ಗಮನವನ್ನು ಕೊಡಬೇಕು, ಹೆಲ್ತಿಗೆ ಗಮನ ಕೊಡಬೇಕು, ಫ್ಯಾಮ್ಲಿಗೆ ಗಮನ ಕೊಡಬೇಕು. ಜೊತೆಗೆ ಅವ್ರು ಹೇಳಿದ್ರು ಗೋಲು ಬಹಳ ಇಂಪಾರ್ಟೆಂಟು. ಫಸ್ಟು ಅವರು ಹೇಳಿರ್ತಕ್ಕಂಥ ಕಾನ್ಸೆಪ್ಟು ಪ್ರಾರಂಭವಾಗಿದ್ದು ನೋಡಿದ್ರೆ ಒಬ್ಬ ವಿದ್ಯಾರ್ಥಿಯನ್ನು ಕೇಳಿದ್ರು, ನೀವು ಕನಸನ್ನು ಕಾಣುತ್ತೀರಿ. ಎಂತಹ ಕನಸನ್ನು ಕಾಣುತ್ತೀರಿ? ಹಗಲು ಕನಸನ್ನು ಕಾಣುತ್ತೀರಿ, ನಿದ್ರೆಯಲ್ಲಿ ನಿದ್ರಾಕನಸುಗಳನ್ನು ಕಾಣುತ್ತೀರಿ. ಈ ಎರಡೂ ಕನಸುಗಳಲ್ಲಿ ನಾವು ಈಡೇರಿಸಿಕೊಳ್ಳಬೇಕಾದಾಗ ನಮ್ಮದೇ ಆಗಿರ್ತಕ್ಕಂಥ ನೀಟಾಗಿರುವಂಥ ಗುರಿ ಇರಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಬಹಳ ಅದ್ಭುತವಾಗಿ ಅವರು ವಿಷಯವನ್ನು ಮಂಡಿಸಿರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಅವರು ಇನ್ನೂ ಏನು ವಿಷಯವನ್ನು ಹೇಳಿದ್ರಂದರೆ, ನೀವೇನಾದರೂ ಆಗಿ ಮೊದಲು ಶಿಸ್ತನ್ನು ರೂಢಿಸಿಕೊಂಡು ಬದಲಾವಣೆಯಾಗಿ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಬದುಕ್ರಿ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯ ಅಂತ ನಾವು ಹೇಳ್ತೇವೆ. ಜೊತೆಗೆ ಅವರು ಇನ್ನೂ ಏನು ಅಂಶಗಳನ್ನು ಜೋಡಿಸ್ತಾ ಹೋದರು ಅಂತಂದರೆ, ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಹಂತ ಇದೆ, ಬದಲಾವಣೆಗೆ ನಿಮಗೆ ಅವಕಾಶ ಇದೆ. ಈ ಅವಕಾಶಕ್ಕೆ ನೀವು ಏನಾಗಬೇಕು ಅಂತಂದರೆ ಸಿದ್ಧರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರೇರೇಪಿಸಿದರು. ವಿದ್ಯಾರ್ಥಿಗಳು ಕೂಡ ಅವರ ಮಾತುಗಳನ್ನು ಕೇಳಿ, ಅವರ ಚಿಂತನೆ ವಿಚಾರಗಳನ್ನು ಕೇಳಿ ಅವರೆಲ್ಲರೂ ಕೂಡ ನಾವು ಬದಲಾವಣೆಯಾಗುತ್ತೇವೆ, ನಾವು ಕೂಡ ನಮ್ಮದೇ ಆದ ನಿರ್ದಿಷ್ಟ ಗುರಿಯನ್ನು ಮುಟ್ಟುತ್ತೇವೆ, ಆ ಗುರಿಯನ್ನು ಮುಟ್ಟಿ ನಮ್ಮ ಕನಸನ್ನು ನನಸು ಮಾಡಿಕೊಳ್ಳುತ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಕೊನೆಯಲ್ಲಿ ಈ ವಿಚಾರ ಬಂದಿದ್ದು ನೋಡಿದ್ರೆ 100% ನನಗನ್ನಿಸ್ತದೆ ವಿದ್ಯಾರ್ಥಿಗಳಲ್ಲಿ ಈ ವಿಚಾರಧಾರೆಗಳನ್ನು ಪ್ರಸ್ತುತಿಪಡಿಸಿದ ನಂತರ ಬದಲಾವಣೆ ಕಂಡುಕೊಂಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸಿರ್ತಕ್ಕಂಥ ವಸೀಂ ಅವರಿಗೆ, ಏನು ಹಂಪಿ ಫೌಂಡೇಶನ ಒಬ್ಬ ವ್ಯಕ್ತಿಯಾಗಿ ನಮ್ಮ ಶಾಲೆಗೆ ಬಂದು ಭಾಳ ಚೆನ್ನಾಗಿ
ತಮ್ಮ ವಿಷಯವನ್ನು ತಿಳಿಸಿ ಮತ್ತು ನಮ್ಮೊಂದಿಗೂ ಕೂಡ ಅಷ್ಟೇ ಸೌಮ್ಯದಿಂದ ವರ್ತಿಸಿ ಮತ್ತು ಈ ರೀತಿಯ ವಿಷಯವನ್ನು ನಾನು ಹೇಳುತ್ತೇನೆ ಎನ್ನುವಂಥ ವಿಷಯವನ್ನು ಸ್ಪಂದಿಸಿರ್ತಕ್ಕಂಥ ವಸೀಮ್ರವರಿಗೆ ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆ ಸಾಕಷ್ಟು ಶೈಕ್ಷಣಿಕ ಚಟುವಟಿಕೆಯಲ್ಲಿ ಸಹಭಾಗಿಯಾಗಲಿ ಮತ್ತು ಶೈಕ್ಷಣಿಕವಾಗಿರುವಂತಹ ನಿಟ್ಟಿನಲ್ಲಿ ಚಿಂತನ ಮಂಥನ ಮಾಡುವಂತಹ ಶಕ್ತಿ ಈ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯ ಜೊತೆಗೆ ಕೈ ಜೋಡಿಸಿಕೊಂಡು ಕಾರ್ಯತತ್ಪರರಾಗಲಿ ಅಂಥೇಳಿ ಈ ಸಂಸ್ಥೆಗೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಮತ್ತು ನಮ್ಮ ಶಾಲೆಗೆ ಬಂದು ಭಾಳ ಚೆನ್ನಾಗಿ ವಿಚಾರಗಳನ್ನು ಮಂಡಿಸಿರುವಂತಹ ವಸೀಮ್ರವರಿಗೂ ಕೂಡ ನನ್ನ ಶಾಲೆಯ ಮಕ್ಕಳ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.